ಬಾಗಲಕೋಟೆ ಉಪಚುನಾವಣಾ ಕೇಂದ್ರದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇನ್ನೂ 2 ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಇವುಗಳ ಮತ್ತೆ ಬಿಜೆಪಿ ಅಭ್ಯರ್ಥಿಗಳಿಗಿಂತ ವೀರಣ್ಣ ಚರಂತಿಮಠರು ಬೆಳಗಿನಿಂದಲೇ ಬಿರುಸಿನ ಪ್ರಚಾರಕ್ಕೂ ಕೂಡ ಮುಂದಾಗಿರುವಂತದ್ದು. ಹಾಗಾದ್ರೆ ಈಗ ಅವ್ರು ನಂಬ್ತಾ ಇರುವಂತದ್ದು ಏನೆಲ್ಲ ಹೇಳ್ತಾರೆ ಅನ್ನೋದು ಕೇಳೋಣ ಸರ್. ಇವತ್ತಿನ ದಿವಸ ಇನ್ನು 2 ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಪ್ರಚಾರ ಯಾವ ರೀತಿ ಸಾಗ್ತದೆ, ರೆಸ್ಪಾನ್ಸ್ ಯಾವ ರೀತಿ ಇದೆ? ನಾಳೆ ಸಾಯಂಕಾಲ ಈ ಪ್ರಚಾರ ಕಾರ್ಯಕ್ಕೆ ತೆರೆ ಬೀಳ್ತದೆ. ಆನಂತರ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಬಹುದು. 23ನೇ ತಾರೀಕು ನಾಮಪತ್ರ ಸಲ್ಲಿಸುವ ಮುಖಾಂತರ ಪ್ರಾರಂಭವಾದಂಥದ್ದು. ಇವತ್ತು ಸಾಕಷ್ಟು ಬೆಳಗ್ಗೆ 8 ಗಂಟೆಯಿಂದ ಲೋಕಸಭಾ ಸದಸ್ಯರಾದ ಗದ್ದಿಗೌಡರು, ನಮ್ಮ ಜಮಖಂಡಿಯ ಶಾಸಕರಾದ ಗುಡಗುಂಟಿಯವರನ್ನು ಕರ್ಕೊಂಡು ಪಾದಯಾತ್ರೆ ನಡೀತಾ ಇದೆ. ಅಪಾರ ಜನಸ್ತೋಮ. ಜನ ಬಹಳಷ್ಟು ಖುಷಿಯಿಂದ, ಸ್ವಸಂತೋಷದಿಂದ ರಂಗೋಲಿ ಹಾಕ್ತಾ ಇದ್ದಾರೆ. ಶಾಲು, ಹಾರ, ಆರತಿ ಮತ್ತು ನೀವು ನೋಡಬೇಕು, ಬಾದಾಮು, ದ್ರಾಕ್ಷಿ, ಗೋಡಂಬಿ ಏನು ಬೇಕೆಲ್ಲ ಸಿಗ್ತಾವೆ ಇಲ್ಲಿ. ಒಂಥರ ಇವರ ಉತ್ಸಾಹನ ನಮಗೊಂದು ಎನರ್ಜಿ ಅಂತ ಭಾವಿಸಿದರೂ ತಪ್ಪಾಗಲಿಕ್ಕಿಲ್ಲ. ಸರ್, ನಿನ್ನೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ಜಂಟಿಯಾಗಿ ಪ್ರಚಾರ ಮಾಡೋದು ಬಹಳಷ್ಟು ಜನರು ಸೇರಿದ್ರು. ಯಾವ ರೀತಿ ಆದಂಥ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? ಚೆನ್ನಾಗಾಗುತ್ತೆ. JDS ಕೂಡ ನಮ್ಮ ಮಿತ್ರ ಪಕ್ಷ ಇರೋದರಿಂದ ಇಬ್ಬರು, ಪ್ರಹ್ಲಾದ್ ಜೋಶಿ ಅವರು ಮತ್ತು ಕುಮಾರಸ್ವಾಮಿ ಅವರಿಬ್ಬರು ಕೇಂದ್ರ ಮಂತ್ರಿಗಳು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು 3 ಜನ ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ ಹಿರಿಯ ನಾಯಕರ ದಂಡು ಎಲ್ಲರೂ ಬಂದಿರೋದರಿಂದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಇದೆ. ಪಕ್ಷದ ಅಭಿಮಾನಿಗಳಲ್ಲಿಯೂ ಕೂಡ ತುಂಬ ಉತ್ಸಾಹ ಇದೆ. ಈ ಸರಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಉತ್ಸಾಹ ಇದೆ. 10,000 ಮತಗಳ ನಂತರ ನಾವು ಗೆಲ್ತೇವೆ ಅನ್ನುವಂಥ ವೀರಣ್ಣ ಚರಂತಿ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಸರ್. ಅವರಿಗೆ ಆ ವಾತಾವರಣ ಅಥವಾ ಅವರಿಗೆ ಹಿರಿಯ ನಾಯಕರವರು ಅವರಿಗೆ ಅವ್ರ ರಿಪೋರ್ಟ್ ಆಧಾರದ ಮೇಲೆ ಮಾತಾಡ್ತಾರೆ. ಸರ್, ತಿಮ್ಮಾಪುರ ಅವರು ನಿನ್ನೆ ಕಾರಜೋಳ ಮತ್ತು ಚರಂತಿಮಠ ಅವರು ಜೋಡೆತ್ತುಗಳು ಅವರು ಅಕ್ರಮವನ್ನು ಎಸಗಿದ್ದಾರೆ, BTDಯಲ್ಲಿ ಅದನ್ನು ತೆಗಿತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ ಸರ್. ಭಾಳ ಚಲೋ ಆಯ್ತು. ತೆಗೇನು. ಈಗ ನೀವು 3 ವರ್ಷ ಆತಲ್ಲಿ ಇವ್ರು ಸರ್ಕಾರ ಬಂದು ಅಧಿಕಾರದಾಗ ಅದಾರ, ತೆಗಿಯನ್ನು ಏನು ಚಿಂತೆ ಇಲ್ಲ. ಇನ್ನೂ 2 ವರ್ಷ ಅವ್ರ ಸರ್ಕಾರ ಇರ್ತದೆ, ಇನ್ನೂ ತೆಗಿ ಅಂತೇಳಿ. ಹೊರಗಡೆ ಸಂತ್ರಸ್ತರಿಗೂ ಕೂಡ ನಾವೇ ಮಾಡಿರುವಂಥ ಕಾರ್ಯಗಳೇ ಹೆಚ್ಚೋದು, ಇವು BJP ಮಾಡಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾರೆ. ಸಂತ್ರಸ್ತರಿಗೆ ಇವ್ರದ್ದು ಎಲ್ಲ ವಿಚಾರಗಳು ಗೊತ್ತಿದೆ. ಏನು ಮಾಡ್ಯಾರ ಇವರು? ಏನೇನೂ ಮಾಡಿಲ್ಲ. ಇದ್ದದ್ದನ್ನು CS ಸೈಟ್ ಮಾರಿದ್ರು, ರೊಕ್ಕ ಸೈಟ್ ತೊಗೊಂಡೋಗ್ಯಾರ. ಮೇಂಟೆನೆನ್ಸಿಗೆ ದುಡ್ಡಿಲ್ಲ, ನವನಗರದ ಮೇಂಟೆನೆನ್ಸಿಗೆ ದುಡ್ಡಿಲ್ಲ. ಏನು ಮಾಡ್ತಾರೆ ಅವರು? ಬರೀ ಸುಳ್ಳು ಹೇಳೋದು ಅವ್ರ ಕೆಲಸ. ಸರಾಯಿ ಹಣ ಹಂಚಿ ಗೆಲ್ಲಬೇಕು ಅನ್ನುವಂಥ ಒಂದು ಓಡಾಟದಲ್ಲಿ ಇದ್ದಾರೆ ಅವರು. ಆದರೆ ಬಾಗಲಕೋಟೆ ಜನ ಇವರ ಹಣದ ಗುಣದ ಬೆಲೆ ಎರಡನ್ನೂ ತೀರಿಸ್ತಾರೆ ಸರಿ. ಸೊ ರಾಜ್ಯದಲ್ಲಿ 2 ಕಡೆ ಉಪಚುನಾವಣೆ ಇದ್ರು ಕೂಡ 3ನೇ ಬಾರಿಗೆ ಇವತ್ತು CM ಅವರು ಬಂದು ಪ್ರಚಾರ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ಈ ಬಗ್ಗೆ ಎಲ್ಲೊಂದು ಕಡೆ ಬೇರೆ ಕೆಲಸ ಇರಲಿಕ್ಕಿಲ್ಲ ಅವರಿಗೆ. 5 ರಾಜ್ಯದಲ್ಲಿ ಮಹಾ ಚುನಾವಣೆಗಳು ನಡೆದಾವು. ತಮ್ಮ ಪಕ್ಷದ ಪರವಾಗಿ ಅಲ್ಲಿ ಹೋಗಿ ಸರ್ಕಾರ ತರುವಂಗ ಅಲ್ಲಿ ಗೆಲ್ಸೋದು ಬಿಟ್ಟು ಇಲ್ಲಿ ವಾರಗಂಟ್ಲೆ ಉಪಚುನಾವಣೆಯೊಳಗೆ ಮಂತ್ರಿಮಂಡಲ ಕರ್ಕೊಂಡು ಕುಂತಾರ. ಬೇರೆ ಕೆಲಸ ಇದ್ದಂಗೆ ಕಾಣೋದಿಲ್ಲ ಅವರಿಗೆ. ಅಥವಾ ಅವ್ರ ಹೈಕಮಾಂಡ್ ಅಲ್ಲಿ ಎಲ್ಲಿ ಕರೆದಿಲ್ಲ ಏನೋ, ಯಾರಿಗೆ ಗೊತ್ತು. ಸರಿಗೆ ಇನ್ನು ನಾಳೆ ಸಂಜೆವರೆಗೆ ಕೊನೆ ಆಗುತ್ತೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮತದಾರರಿಗೆ ಸರ್? ಮತದಾರರಿಗೆ ಈ ಕಾಂಗ್ರೆಸ್ಸಿನವರು ಕೊಡುವಂಥ ಹಣನೂ ತಗೊಳ್ರಿ. ಅವರು ಕೊಡುವಂಥ ಅನೇಕ ಬಾಕ್ಸ್ಗಳು ಕೂಡ ಬೇರೆ ಬೇರೆ ಕಡೆ ಬಂದಾವಂತ ನಾ ತೊಗೊಂಡೇನಿ. ಅವನ್ನೆಲ್ಲ ಇಟ್ಕೊಡ್ರಿ. ಚುನಾವಣೆ ಮುಗಿದ ಮೇಲೆ ಅವನ್ನ ಉಪಯೋಗಿಸ್ಕೊಡ್ರಿ. ಹಣ ನಿಮಗೆ ಬೇಕಾದರೆ ಇಟ್ಕೊಡ್ರಿ, ಬೇಡಾದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಒಯ್ದು ಹಾಕಿರಿ. ಅವರೇನು ಅವ್ರ ಮನೆಯಿಂದ ತಂದಿಲ್ಲ, ಪಾಪದ ದುಡ್ಡು ಎಲ್ಲೋ ಲೂಟಿ ಮಾಡ್ಕೊಂಡು ಬಂದಿರ್ತಾರ ಏನು. ಎಲ್ಲನೂ ತೊಗೊಂಡು ಅಭಿವೃದ್ಧಿ, ಈ ಸಮಸ್ಯೆಗೆ ಪರಿಹಾರ ಕಂಡ ಹಿಡಿಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿರಿ. ಮುಂದಿನ ದಿನಮಾನದಲ್ಲಿ ಇಲ್ಲಿ ಬಾಗಲಕೋಟೆ ಅನೇಕ ಸಮಸ್ಯೆಗಳಿಗೆ ಉತ್ತರ ಕೊಡುವಂಥ, ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ. ಸೊ ರಾಜ್ಯದಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ಅಸಮಾಧಾನ ಭಾಳಷ್ಟಿತ್ತು BJP. ಇವತ್ತಲ್ಲಿ ನಿಮ್ಮ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸೇರಿರುವಂಥ ಇವತ್ತು ಯತ್ನಾಳರಾಗಲಿ, ವಿಜೇಂದ್ರರಾಗಲಿ, ಯಡಿಯೂರಪ್ಪ ಇವೆಲ್ಲಗಳನ್ನು ಕೂಡಿಸಿದ್ರೆ ಯಾವ ರೀತಿ ಆದಂಥ ತಮಗೆ ಅನುಕೂಲ ಆಗುತ್ತೆ? ಒಳ್ಳೇದಾಯ್ತಲ್ಲ. ಈಗ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಪಕ್ಷದ ಪರವಾಗಿ, ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜು ಹೋಗ್ತದೆ ಕಾರ್ಯಕರ್ತರಿಗೆ. ಬಹಳ ಸಮಾಧಾನ ತಂದಿರುವಂಥ ಚುನಾವಣೆ ಇದು. ಮತ್ತು ಹಿಂದೂ ಸಮಾಜದಲ್ಲಿ ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದೇನಿಲ್ಲ, ಎಲ್ಲರೂ ಒಟ್ಟಾಗಿ ಮಾಡ್ತಕ್ಕಂಥ ಚುನಾವಣೆ ಇದು. ಎಲ್ಲರೂ BJPಗೆ ಓಟ್ ಹಾಕೋದಕ್ಕೆ ತಯಾರಾಗಿದ್ದಾರೆ. ಇದಿಷ್ಟು BJP ಅಭ್ಯರ್ಥಿಗಳ ವೀರಣ್ಣ ಚರಂತಿಮಠ ಅವರ ಮಾತಾಗಿರುವಂಥದ್ದು. BJPಯಲ್ಲಿ ಎಲ್ಲರೂ ಸೇರುವುದರ ಮೂಲಕ, ಈ ಗೆಲುವಿನ ಮೂಲಕ ಮತ್ತೊಂದು ಸಂದೇಶವನ್ನು ನಾವು ಕೊಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಮನೆ, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.